ಕುಳಾಯಿಯಲ್ಲಿ ನಡೆಯುತ್ತಿರುವ ಜೆಟ್ ನಿರ್ಮಾಣ ಕಾರ್ಯಕ್ಕೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಮೀನುಗಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜೆಟ್ ನಿರ್ಮಾಣದ ಕಾರ್ಯ ಮಾಡಲಾಗುವುದು ಎಂದು ಮೀನುಗಾರಿಕಾ ಸಚಿವ ಮಾಂಕಾಳ ವೈದ್ಯ ಹೇಳಿದರು. ಅವರು ಸುರತ್ಕಲ್ನ ಕುಳಾಯಿಯಲ್ಲಿ ನಡೆಯುತ್ತಿರುವ ಜೆಟ್ ನಿರ್ಮಾಣದ ಕಾರ್ಯವನ್ನು ಪರಿಶೀಲಿಸಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಜೆಟ್ ನಿರ್ಮಾಣ ಕಾರ್ಯಕ್ಕೆ ಹಣದ ಕೊರತೆ ಇಲ್ಲ. ಮೀನುಗಾರರಿಗೆ ಬೇಕಾಗುವ ರೀತಿಯಲ್ಲಿ ಆಗದಿದ್ದರೆ 300 ಕೋಟಿ ಖರ್ಚು ಮಾಡಿದ್ದರೂ ವ್ಯರ್ಥ. ಬಹಳ ಹಿಂದೆಯೇ ಕಾಮಗಾರಿ ನಡೆಸಿದ್ದು ಇದೀಗ ಪ್ರಾರಂಭ ಮಾಡಿ 4 ವರ್ಷ ಆಗಿದೆ. ಆದರೂ ಕಾಮಗಾರಿ ಮುಗಿದಿಲ್ಲ. ಮುಂದಿನ 1 ತಿಂಗಳೊಳಗೆ ಇದ್ದ ಸಮಸ್ಯೆಗಳನ್ನು ಸರಿ ಮಾಡಿ ಮೀನುಗಾರರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಾಗುವುದು ಎಂದು ಸಚಿವರು ಹೇಳಿದರು. ಯಾಕಂದ್ರೆ ನೀವು ಹೇಗೆ ಅದು ತಂದ್ರಲ್ಲ ಅದು ಮತ್ತೆ ಇದು ಹೀಗೆ ಬರುತ್ತೆ, ಹೀಗೆ ಬಂದ್ರೆ ಮಾತ್ರ ಹೀಗೆ ಇದ್ರೆ ಕಡ್ಡು ವಾಪಸ್ ಯಾವ ಕಡೆ ಗಾಳಿ ಬರ್ತದೆ ಆ ಕಡೆಗೆ ಕಡ್ಡು ಬಂದು ಸರ್. ಈಗ ಪ್ರಾಬ್ಲಮ್ ಈಗ 2 ರೀತಿ ಫೈಲ್ ಉಂಟು. ಒಂದು ಇದು ಕಳಪೆ ಕಾಮಗಾರಿ ಅಂತ ಸಣ್ಣ ಸಣ್ಣ ಕಲ್ಲೆ ಆಗಿದೆ, ಅದು ಗೊತ್ತಿಲ್ಲ ನಮಗೆ. ಆ ರೀತಿಯಲ್ಲಿ ಅದು ಕೆಳಗಡೆ ಹೋಗಿದೆ. ಒಂದು ನಮ್ಗೆ ಇಂಪಾರ್ಟೆಂಟ್, ಈಗ ನಮಗೆ ಬಂದ ಪ್ರಾಬ್ಲಮ್ ಏನಂದ್ರೆ ಈಗ ನೀವು ಹಾಕಿದಂಥದ್ದು 250 ಮೀಟರ್ಗೆ ಈಗ ಎಂಡ್ ಆಗಿದೆ. ಈಗ ನಮಗೀಗ ಇಲ್ಲಿ 250 ಅಂದ್ರೆ ಈಗ 500 ಮೀಟರ್ ಅಲ್ಲಿ ವ್ಯವಸ್ಥೆ ಬರ್ತಾ ಉಂಟು. ಈಗ ಇದರ ಒಳಗೆ ಬರ್ಬೇಕಾದ್ರೆ ಆ ವ್ಯವಸ್ಥೆ ನಾವು ದಾಟಿಕೊಂಡು ಬರಬೇಕು. ಈಗ ನಮಗೆ ಇದು ಪಡ್ಲಿಕ್ಕೆ ಹೋಗ್ಬೇಕು 250 ಮೀಟರ್. ಈಗ ನೀವು ಒಳಗೆ ಬರುದಿಲ್ಲ, ಅದು ಪ್ರಾಬ್ಲಮ್. ಈಗ ಯಾರೆಲ್ಲ ಡಿಸೈನ್ ಮಾಡಿದ್ರೆ ಅದೆಲ್ಲ ಕರೆಕ್ಟ್ ನೀವು ಏಜೆನ್ಸಿ ಯಾರಿದ್ದಾರೆ ಅವರೆಲ್ಲ Sir, for the 500 meter which they represented, we are referring to the agro fisheries, asking their comment under the fisheries, fishermen, it was ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಮೀನುಗಾರ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.